ಆದೇಶವನ್ನ ನಾವು ಗೌರವಿಸ್ತೇವೆ. ಹೈಕೋರ್ಟ್ನ ಆದೇಶ ಇದೆಯಲ್ಲ, ಒಂದಿನ ತಡೀರಿ ಅಂತೇಳಿ ಹೇಳಿದಂತ ಹೈಕೋರ್ಟ್ನ ಆದೇಶವನ್ನ ನಾವು ಗೌರವಿಸ್ತೇವೆ. ಸಾರಿಗೆ ಒಕ್ಕೂಟದ ಗೌರವ ಅಧ್ಯಕ್ಷ ಭಾಸ್ಕರ್ ರಾವ್ ಹೇಳಿರೋ ಮಾತಿದು. ಹೆದರಿಕೆಗಳಿಗೆ ಬಗ್ಗಬೇಡಿ, ಜಗ್ಬೇಡಿ, ಸಾರಿಗೆ ನೌಕರರಿಗೆ ಕರೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಸಮಯಾವಕಾಶ ಇದೆ, ಬೇಡಿಕೆಯನ್ನ ಪರಿಶೀಲಿಸಲಿ. ಇನ್ನೂ ಟೈಮ್ ಇದೆ ಸರ್ಕಾರಕ್ಕೆ, ಬೇಡಿಕೆಯನ್ನ ಪರಿಶೀಲಿಸಲಿ. ಹೈಕೋರ್ಟ್ನ ಆದೇಶದ ಪ್ರತಿ ನಮ್ಗಿನ್ನೂ ತಲುಪಿಲ್ಲ, ಹಂಗಾಗಿ ನಮ್ಗೆ ವಿಚಾರವೇ ಗೊತ್ತಿಲ್ಲ. ನಾವು ಸಾರಿಗೆ ನೌಕರರು, ನಾವು ನಾಳೆಗೆ ಯಾರು ಕೂಡ ಕೆಲಸಕ್ಕೆ ಹೋಗೋದಿಲ್ಲ. ನಾವು ಹೋಗದೇ ಇದ್ರೆ ಯಾವ ಬಸ್ಸು ಓಡಾಡೋದೇ ಇಲ್ಲ. ಯಾವುದೇ ಬಸ್ಸು ಓಡಾಡಿಲ್ಲ ಅಂತ ಹೇಳಿದ್ರೆ ಜನರಿಗೆ ಸಮಸ್ಯೆ ಆಗುತ್ತೆ, ಸರ್ಕಾರಕ್ಕೆ ಇರಿಸು ಮುಲ್ಸಾಗುತ್ತೆ. ಸರ್ಕಾರಕ್ಕೆ ನಾವು ಇವತ್ತಲ್ಲ 16 ದಿನದಿಂದ ಹೇಳ್ತಾ ಇದ್ದೀವಿ, ನಮ್ಮ ಬಾಕಿ ಇದ್ದಂತ ವೇತನವನ್ನ ನಮಗೆ ಪೂರ್ತಿ ಮಾಡಿಕೊಡಿ ಅಂತ ಹೇಳಿ, ವೇತನವನ್ನ ನಮಗೆ ನೀಡಿ ಅಂತ ಕೇಳ್ತಾ ಇದ್ದೀವಿ. ನಮ್ಮವರನ್ನ ಕೆಲವರನ್ನ ಕೆಲಸದಿಂದ ತೆಗೆದುಹಾಕಿದ್ರು, ಅವರನ್ನ ಮರು ಆಯ್ಕೆ ಮಾಡಿ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕಲ್ಲ, ಏನು ಮಾಡಿಲ್ಲ. ಹಂಗಾಗಿ ನಾವು ನಾಳೆ ಬಂದ್ ಮಾಡೋದೇ ಅಂತೇಳಿ ನಡೆಸ್ಕೊಳ್ಳಿ, ನೋಡೋಣ ಎಷ್ಟು ದಿವಸ ನಡೆಸ್ತಾರೆ. ಹಿಂದೆಲ್ಲ 15 ದಿವಸ ಸ್ಟ್ರೈಕ್ ಆಗಿದೆ, ಖಾಸಗಿ ಬಸ್ ನಡೆಸಿದಕ್ಕಾಯ್ತು. ಅವರು ನೋಡಿ, ನೀವು ಖಾಸಗಿ ಬಸ್ ಇದಲ್ಲ, ಖಾಸಗಿ ಬಸ್ ಅವರಿಗೆ ಸರ್ಕಾರದಲ್ಲಿ ಪ್ರೀತಿ ಏನಿಲ್ಲ. ದೇ ವಿಲ್ ಎಕ್ಸ್ಟ್ರಾಕ್ಟ್ ದರ್ ಪೌಂಡ್ ಆಫ್ ಫ್ಲೆಶ್. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇಟ್ ಇಸ್ ಬೆಟರ್ KSRTC ಡಿಮಾಂಡ್. ಎಷ್ಟು ಕಂಡೀಷನ್ ಹಾಕಿದೆ ಅವನು, ಅವ್ರು ಎಷ್ಟು ಟ್ಯಾಕ್ಸ್ ಕನ್ಸೆಷನ್ಸ್ ಕೇಳ್ತಾ ಇರ್ಬೋದಾ, ನಾವು ನಿಮ್ ಜೊತೆ ನಿಂತ್ಕೊಂಡು ಎಷ್ಟು ಟ್ಯಾಕ್ಸ್ ಕನ್ಸೆಷನ್ಸ್ ಕೇಳ್ತಾ ಇರ್ಬೋದು. ಖಾಸಗಿ ಬಸ್ ಓಡಿಸ್ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಸರ್ಕಾರ, ಸಾರಿಗೆ ನಿಗಮಗಳ ಆಡಳಿತ ವರ್ಗ ಹಾಗೂ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಸೇರಿ ತ್ರಿಪಕ್ಷೀಯ ಸಭೆ ನಡೆಯಿತು ವಿಧಾನಸೌಧದಲ್ಲಿ. ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸಿ ಸಭೆ 2 ಗಂಟೆ ಕಾಲ ನಡೆಯಿತು. ಸುಮಾರು ಮುಖ್ಯವಾಗಿ ಸರ್ಕಾರ ತೀರ್ಮಾನ ಮಾಡಬೇಕಾಗಿದ್ದು 2 ವಿಚಾರ. ಒಂದು, ಹಿಂದಿನ ವೇತನ ಒಪ್ಪಂದ ಏನಾಯಿತು 15%, ಅದರ ಕಡೆ ಬರಬೇಕಾದಂತ 38 ತಿಂಗಳ ಬಾಕಿ ವೇತನ, ದಟ್ ಈಸ್ ಅರಿಯರ್ಸ್ ಆಫ್ ಪೇ ಫಾರ್ 38 months. ಆದೇಶವನ್ನ ನಾವು ಗೌರವಿಸ್ತೇವೆ. ಹೈಕೋರ್ಟ್ನ ಆದೇಶ ಇದೆಯಲ್ಲ, ಒಂದಿನ ತಡೀರಿ ಅಂತೇಳಿ ಹೇಳಿದಂತ ಹೈಕೋರ್ಟ್ನ ಆದೇಶವನ್ನ ನಾವು ಗೌರವಿಸ್ತೇವೆ. ಸಾರಿಗೆ ಒಕ್ಕೂಟದ ಗೌರವ ಅಧ್ಯಕ್ಷ ಭಾಸ್ಕರ್ ರಾವ್ ಹೇಳಿರೋ ಮಾತಿದು. ಹೆದರಿಕೆಗಳಿಗೆ ಬಗ್ಗಬೇಡಿ, ಜಗ್ಬೇಡಿ, ಸಾರಿಗೆ ನೌಕರರಿಗೆ ಕರೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಸಮಯಾವಕಾಶ ಇದೆ, ಬೇಡಿಕೆಯನ್ನ ಪರಿಶೀಲಿಸಲಿ. ಇನ್ನೂ ಟೈಮ್ ಇದೆ ಸರ್ಕಾರಕ್ಕೆ, ಬೇಡಿಕೆಯನ್ನ ಪರಿಶೀಲಿಸಲಿ. ಹೈಕೋರ್ಟ್ನ ಆದೇಶದ ಪ್ರತಿ ನಮ್ಗಿನ್ನೂ ತಲುಪಿಲ್ಲ, ಹಂಗಾಗಿ ನಮ್ಗೆ ವಿಚಾರವೇ ಗೊತ್ತಿಲ್ಲ. ನಾವು ಸಾರಿಗೆ ನೌಕರರು, ನಾವು ನಾಳೆಗೆ ಯಾರು ಕೂಡ ಕೆಲಸಕ್ಕೆ ಹೋಗೋದಿಲ್ಲ. ನಾವು ಹೋಗದೇ ಇದ್ರೆ ಯಾವ ಬಸ್ಸು ಓಡಾಡೋದೇ ಇಲ್ಲ. ಯಾವುದೇ ಬಸ್ಸು ಓಡಾಡಿಲ್ಲ ಅಂತ ಹೇಳಿದ್ರೆ ಜನರಿಗೆ ಸಮಸ್ಯೆ ಆಗುತ್ತೆ, ಸರ್ಕಾರಕ್ಕೆ ಇರಿಸು ಮುಲ್ಸಾಗುತ್ತೆ. ಸರ್ಕಾರಕ್ಕೆ ನಾವು ಇವತ್ತಲ್ಲ 16 ದಿನದಿಂದ ಹೇಳ್ತಾ ಇದ್ದೀವಿ, ನಮ್ಮ ಬಾಕಿ ಇದ್ದಂತ ವೇತನವನ್ನ ನಮಗೆ ಪೂರ್ತಿ ಮಾಡಿಕೊಡಿ ಅಂತ ಹೇಳಿ, ವೇತನವನ್ನ ನಮಗೆ ನೀಡಿ ಅಂತ ಕೇಳ್ತಾ ಇದ್ದೀವಿ. ನಮ್ಮವರನ್ನ ಕೆಲವರನ್ನ ಕೆಲಸದಿಂದ ತೆಗೆದುಹಾಕಿದ್ರು, ಅವರನ್ನ ಮರು ಆಯ್ಕೆ ಮಾಡಿ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕಲ್ಲ, ಏನು ಮಾಡಿಲ್ಲ. ಹಂಗಾಗಿ ನಾವು ನಾಳೆ ಬಂದ್ ಮಾಡೋದೇ ಅಂತೇಳಿ ನಡೆಸ್ಕೊಳ್ಳಿ, ನೋಡೋಣ ಎಷ್ಟು ದಿವಸ ನಡೆಸ್ತಾರೆ. ಹಿಂದೆಲ್ಲ 15 ದಿವಸ ಸ್ಟ್ರೈಕ್ ಆಗಿದೆ, ಖಾಸಗಿ ಬಸ್ ನಡೆಸಿದಕ್ಕಾಯ್ತು. ಅವರು ನೋಡಿ, ನೀವು ಖಾಸಗಿ ಬಸ್ ಇದಲ್ಲ, ಖಾಸಗಿ ಬಸ್ ಅವರಿಗೆ ಸರ್ಕಾರದಲ್ಲಿ ಪ್ರೀತಿ ಏನಿಲ್ಲ. ದೇ ವಿಲ್ ಎಕ್ಸ್ಟ್ರಾಕ್ಟ್ ದರ್ ಪೌಂಡ್ ಆಫ್ ಫ್ಲೆಶ್. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇಟ್ ಇಸ್ ಬೆಟರ್ KSRTC ಡಿಮಾಂಡ್. ಎಷ್ಟು ಕಂಡೀಷನ್ ಹಾಕಿದೆ ಅವನು, ಅವ್ರು ಎಷ್ಟು ಟ್ಯಾಕ್ಸ್ ಕನ್ಸೆಷನ್ಸ್ ಕೇಳ್ತಾ ಇರ್ಬೋದಾ, ನಾವು ನಿಮ್ ಜೊತೆ ನಿಂತ್ಕೊಂಡು ಎಷ್ಟು ಟ್ಯಾಕ್ಸ್ ಕನ್ಸೆಷನ್ಸ್ ಕೇಳ್ತಾ ಇರ್ಬೋದು. ಖಾಸಗಿ ಬಸ್ ಓಡಿಸ್ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಸರ್ಕಾರ, ಸಾರಿಗೆ ನಿಗಮಗಳ ಆಡಳಿತ ವರ್ಗ ಹಾಗೂ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಸೇರಿ ತ್ರಿಪಕ್ಷೀಯ ಸಭೆ ನಡೆಯಿತು ವಿಧಾನಸೌಧದಲ್ಲಿ. ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸಿ ಸಭೆ 2 ಗಂಟೆ ಕಾಲ ನಡೆಯಿತು. ಸುಮಾರು ಮುಖ್ಯವಾಗಿ ಸರ್ಕಾರ ತೀರ್ಮಾನ ಮಾಡಬೇಕಾಗಿದ್ದು 2 ವಿಚಾರ. ಒಂದು, ಹಿಂದಿನ ವೇತನ ಒಪ್ಪಂದ ಏನಾಯಿತು 15%, ಅದರ ಕಡೆ ಬರಬೇಕಾದಂತ 38 ತಿಂಗಳ ಬಾಕಿ ವೇತನ, ದಟ್ ಈಸ್ ಅರಿಯರ್ಸ್ ಆಫ್ ಪೇ ಫಾರ್ 38 months. ಆದೇಶವನ್ನ ನಾವು ಗೌರವಿಸ್ತೇವೆ. ಹೈಕೋರ್ಟ್ನ ಆದೇಶ ಇದೆಯಲ್ಲ, ಒಂದಿನ ತಡೀರಿ ಅಂತೇಳಿ ಹೇಳಿದಂತ ಹೈಕೋರ್ಟ್ನ ಆದೇಶವನ್ನ ನಾವು ಗೌರವಿಸ್ತೇವೆ. ಸಾರಿಗೆ ಒಕ್ಕೂಟದ ಗೌರವ ಅಧ್ಯಕ್ಷ ಭಾಸ್ಕರ್ ರಾವ್ ಹೇಳಿರೋ ಮಾತಿದು. ಹೆದರಿಕೆಗಳಿಗೆ ಬಗ್ಗಬೇಡಿ, ಜಗ್ಬೇಡಿ, ಸಾರಿಗೆ ನೌಕರರಿಗೆ ಕರೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಸಮಯಾವಕಾಶ ಇದೆ, ಬೇಡಿಕೆಯನ್ನ ಪರಿಶೀಲಿಸಲಿ. ಇನ್ನೂ ಟೈಮ್ ಇದೆ ಸರ್ಕಾರಕ್ಕೆ, ಬೇಡಿಕೆಯನ್ನ ಪರಿಶೀಲಿಸಲಿ.
ಹೈಕೋರ್ಟ್ನ ಆದೇಶದ ಪ್ರತಿ ನಮ್ಗಿನ್ನೂ ತಲುಪಿಲ್ಲ. ಹಂಗಾಗಿ ನಮ್ಗೆ ವಿಚಾರವೇ ಗೊತ್ತಿಲ್ಲ. ನಾವು ಸಾರಿಗೆ ನೌಕರರು, ನಾವು ನಾಳೆಗೆ ಯಾರು ಕೂಡ ಕೆಲಸಕ್ಕೆ ಹೋಗೋದಿಲ್ಲ. ನಾವು ಹೋಗದೆ ಇದ್ರೆ ಯಾವ ಬಸ್ಸು ಓಡಾಡೋದೇ ಇಲ್ಲ. ಯಾವುದೇ ಬಸ್ಸು ಓಡಾಡಿಲ್ಲ ಅಂತ ಹೇಳಿದ್ರೆ ಜನರಿಗೆ ಸಮಸ್ಯೆ ಆಗುತ್ತೆ, ಸರ್ಕಾರಕ್ಕೆ ಇರಿಸು ಮುಲ್ಸಾಗುತ್ತೆ. ಸರ್ಕಾರಕ್ಕೆ ನಾವು ಇವತ್ತಲ್ಲ 16 ದಿನದಿಂದ ಹೇಳ್ತಾ ಇದ್ದೀವಿ, ನಮ್ಮ ಬಾಕಿ ಇದ್ದಂತ ವೇತನವನ್ನ ನಮಗೆ ಪೂರ್ತಿ ಮಾಡಿಕೊಡಿ ಅಂತ ಹೇಳಿ, ವೇತನವನ್ನ ನಮಗೆ ನೀಡಿ ಅಂತ ಕೇಳ್ತಾ ಇದ್ದೀವಿ. ನಮ್ಮವರನ್ನ ಕೆಲವರನ್ನ ಕೆಲಸದಿಂದ ತೆಗೆದುಹಾಕಿದ್ರು, ಅವರನ್ನ ಮರು ಆಯ್ಕೆ ಮಾಡಿ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕಲ್ಲ, ಏನೂ ಮಾಡಿಲ್ಲ. ಹಂಗಾಗಿ ನಾವು ನಾಳೆ ಬಂದ್ ಮಾಡೋದೇ ಅಂತ ಹೇಳಿ ನಡೆಸ್ಕೊಳ್ಳಿ, ನೋಡೋಣ ಎಷ್ಟು ದಿವಸ ನಡೆಸ್ತಾರೆ. ಹಿಂದೆಲ್ಲ 15 ದಿವಸ ಸ್ಟ್ರೈಕ್ ಆಗಿದೆ, ಖಾಸಗಿ ಬಸ್ ನಡೆಸಿಕಾಯ್ತು ಅವರು. ನೋಡಿ, ನೀವು ಖಾಸಗಿ ಬಸ್ ಇದಲ್ಲ, ಖಾಸಗಿ ಬಸ್ದವ್ರಿಗೆ ಸರ್ಕಾರದಲ್ಲಿ ಪ್ರೀತಿ ಏನಿಲ್ಲ. ದೇ ವಿಲ್ ಎಕ್ಸ್ಟ್ರಾಕ್ಟ್ ದರ್ ಪೌಂಡ್ ಆಫ್ ಫ್ಲೆಶ್. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇಟ್ ಇಸ್ ಬೆಟರ್ KSRTC ಡಿಮಾಂಡ್. ಎಷ್ಟು ಕಂಡೀಷನ್ ಹಾಕಿದೆ ಅವನು, ಅವ್ರು ಎಷ್ಟು ಟ್ಯಾಕ್ಸ್ ಕನ್ಸೆಷನ್ಸ್ ಕೇಳ್ತಾರೆ ಗೊತ್ತಾ? ನಾವು ನಿಮ್ ಜೊತೆ ನಿಂತ್ಕೊಂಡು ಎಷ್ಟು ಟ್ಯಾಕ್ಸ್ ಕನ್ಸೆಷನ್ಸ್ ಕೇಳ್ತಾರೆ ಗೊತ್ತಾ? ಸರ್ಕಾರ, ಸಾರಿಗೆ ನಿಗಮಗಳ ಆಡಳಿತ ವರ್ಗ ಹಾಗೂ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಸೇರಿ ತ್ರಿಪಕ್ಷೀಯ ಸಭೆ ನಡೆಯಿತು ವಿಧಾನಸೌಧದಲ್ಲಿ. ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯವರು ಅಧ್ಯಕ್ಷತೆ ವಹಿಸಿ ಸಭೆ 2 ಗಂಟೆ ಕಾಲ ನಡೆಯಿತು ಸುಮಾರು. ಮುಖ್ಯವಾಗಿ ಸರ್ಕಾರ ತೀರ್ಮಾನ ಮಾಡಬೇಕಾಗಿದ್ದು 2 ವಿಚಾರ. ಒಂದು, ಹಿಂದಿನ ವೇತನ ಒಪ್ಪಂದ ಏನಾಯಿತು 15%, ಅದರ ಕಡೆ ಬರಬೇಕಾದಂತ 38 ತಿಂಗಳ ಬಾಕಿ ವೇತನ, ದಟ್ ಈಸ್ ಅರಿಯರ್ಸ್ ಆಫ್ ಪೇ ಫಾರ್ 38 months. ಆದೇಶವನ್ನ ನಾವು ಗೌರವಿಸ್ತೇವೆ. ಹೈಕೋರ್ಟ್ನ ಆದೇಶ ಇದೆಯಲ್ಲ, ಒಂದಿನ ತಡೀರಿ ಅಂತೇಳಿ ಹೇಳಿದಂತ ಹೈಕೋರ್ಟ್ನ ಆದೇಶವನ್ನ ನಾವು ಗೌರವಿಸ್ತೇವೆ. ಸಾರಿಗೆ ಒಕ್ಕೂಟದ ಗೌರವ ಅಧ್ಯಕ್ಷ ಭಾಸ್ಕರ್ ರಾವ್ ಹೇಳಿರೋ ಮಾತಿದು. ಹೆದರಿಕೆಗಳಿಗೆ ಬಗ್ಗಬೇಡಿ, ಜಗ್ಬೇಡಿ, ಸಾರಿಗೆ ನೌಕರರಿಗೆ ಕರೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಸಮಯಾವಕಾಶ ಇದೆ, ಬೇಡಿಕೆನ ಪರಿಶೀಲಿಸಲಿ. ಇನ್ನೂ ಟೈಮ್ ಇದೆ ಸರ್ಕಾರಕ್ಕೆ, ಬೇಡಿಕೆನ ಪರಿಶೀಲಿಸಲಿ. ಹೈಕೋರ್ಟ್ನ ಆದೇಶದ ಪ್ರತಿ ನಮ್ಗಿನ್ನೂ ತಲುಪಿಲ್ಲ. ಹಂಗಾಗಿ ನಮ್ಗೆ ವಿಚಾರವೇ ಗೊತ್ತಿಲ್ಲ. ನಾವು ಸಾರಿಗೆ ನೌಕರರು, ನಾವು ನಾಳೆಗೆ ಯಾರು ಕೂಡ ಕೆಲಸಕ್ಕೆ ಹೋಗೋದಿಲ್ಲ. ನಾವು ಹೋಗದೆ ಇದ್ರೆ ಯಾವ ಬಸ್ಸು ಓಡಾಡೋದೇ ಇಲ್ಲ. ಯಾವುದೇ ಬಸ್ಸು ಓಡಾಡಿಲ್ಲ ಅಂತ ಹೇಳಿದ್ರೆ ಜನರಿಗೆ ಸಮಸ್ಯೆ ಆಗುತ್ತೆ, ಸರ್ಕಾರಕ್ಕೆ ಇರಿಸು ಮುಲ್ಸಾಗುತ್ತೆ. ಸರ್ಕಾರಕ್ಕೆ ನಾವು ಇವತ್ತಲ್ಲ 16 ದಿನದಿಂದ ಹೇಳ್ತಾ ಇದ್ದೀವಿ, ನಮ್ಮ ಬಾಕಿ ಇದ್ದಂತ ವೇತನವನ್ನ ನಮಗೆ ಪೂರ್ತಿ ಮಾಡಿಕೊಡಿ ಅಂತ ಹೇಳಿ, ವೇತನವನ್ನ ನಮಗೆ ನೀಡಿ ಅಂತ ಕೇಳ್ತಾ ಇದ್ದೀವಿ. ನಮ್ಮವರನ್ನ ಕೆಲವರನ್ನ ಕೆಲಸದಿಂದ ತೆಗೆದುಹಾಕಿದ್ರು, ಅವರನ್ನ ಮರು ಆಯ್ಕೆ ಮಾಡಿ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕಲ್ಲ, ಏನೂ ಮಾಡಿಲ್ಲ. ಹಂಗಾಗಿ ನಾವು ನಾಳೆ ಬಂದ್ ಮಾಡೋದೇ ಅಂತ ಹೇಳಿ ನಡೆಸ್ಕೊಳ್ಳಿ, ನೋಡೋಣ ಎಷ್ಟು ದಿವಸ ನಡೆಸ್ತಾರೆ. ಹಿಂದೆಲ್ಲ 15 ದಿವಸ ಸ್ಟ್ರೈಕ್ ಆಗಿದೆ, ಖಾಸಗಿ ಬಸ್ ನಡೆಸಿಕಾಯ್ತು ಅವರು. ನೋಡಿ, ನೀವು ಖಾಸಗಿ ಬಸ್ ಇದಲ್ಲ, ಖಾಸಗಿ ಬಸ್ದವ್ರಿಗೆ ಸರ್ಕಾರದಲ್ಲಿ ಪ್ರೀತಿ ಏನಿಲ್ಲ. ದೇ ವಿಲ್ ಎಕ್ಸ್ಟ್ರಾಕ್ಟ್ ದರ್ ಪೌಂಡ್ ಆಫ್ ಫ್ಲೆಶ್. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇಟ್ ಇಸ್ ಬೆಟರ್ KSRTC ಡಿಮಾಂಡ್. ಎಷ್ಟು ಕಂಡೀಷನ್ ಹಾಕಿದೆ ಅವನು, ಅವ್ರು ಎಷ್ಟು ಟ್ಯಾಕ್ಸ್ ಕನ್ಸೆಷನ್ಸ್ ಕೇಳ್ತಾರೆ ಗೊತ್ತಾ? ನಾವು ನಿಮ್ ಜೊತೆ ನಿಂತ್ಕೊಂಡು ಎಷ್ಟು ಟ್ಯಾಕ್ಸ್ ಕನ್ಸೆಷನ್ಸ್ ಕೇಳ್ತಾರೆ ಗೊತ್ತಾ? ಸರ್ಕಾರ, ಸಾರಿಗೆ ನಿಗಮಗಳ ಆಡಳಿತ ವರ್ಗ ಹಾಗೂ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಸೇರಿ ತ್ರಿಪಕ್ಷೀಯ ಸಭೆ ನಡೆಯಿತು ವಿಧಾನಸೌಧದಲ್ಲಿ. ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯವರು ಅಧ್ಯಕ್ಷತೆ ವಹಿಸಿ ಸಭೆ 2 ಗಂಟೆ ಕಾಲ ನಡೆಯಿತು ಸುಮಾರು. ಮುಖ್ಯವಾಗಿ ಸರ್ಕಾರ ತೀರ್ಮಾನ ಮಾಡಬೇಕಾಗಿದ್ದು 2 ವಿಚಾರ. ಒಂದು, ಹಿಂದಿನ ವೇತನ ಒಪ್ಪಂದ ಏನಾಯಿತು 15%, ಅದರ ಕಡೆ ಬರಬೇಕಾದಂತ 38 ತಿಂಗಳ ಬಾಕಿ ವೇತನ, ದಟ್ ಈಸ್ ಅರಿಯರ್ಸ್ ಆಫ್ ಪೇ ಫಾರ್ 38 months.